ರಾಯರ ಭಕ್ತರು ನೋಡಲೇಬೇಕಾದ ಮಾಹಿತಿ ಇದು. ರಾಯರ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ಫೆಬ್ರವರಿಯಲ್ಲಿ ಬರುವ ಈ 2 ದಿನಗಳು ಅತ್ಯದ್ಭುತವಾದ ದಿನಗಳು. ಅವು ಯಾವುವು ಗೊತ್ತಾ? ಒಂದು, ಇವತ್ತು ಫೆಬ್ರವರಿ 19 ರಾಯರ ಪಟ್ಟಾಭಿಷೇಕವಾದ ದಿನ. ರಾಯರು ಸರ್ವಜ್ಞ ಪೀಠವನ್ನೇರಿ ಜಗದ್ಗುರುಗಳಾಗಿ ಮೆರೆದು ಇಂದಿಗೆ 405 ವರ್ಷಗಳು ಪೂರೈಸಿದವು. ಈ ದಿನ ರಾಯರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಅವರ ಸ್ತೋತ್ರಗಳನ್ನು ಮಂತ್ರಗಳನ್ನು ಪಠಿಸಿದರೆ ರಾಯರ ಅನುಗ್ರಹ ಖಂಡಿತವಾಗಿಯೂ ಆಗತ್ತೆ. ಮತ್ತೊಂದು ದಿನ ಯಾವುದು ಗೊತ್ತಾ? ನೋಟ್ ಮಾಡ್ಕೊಳ್ಳಿ. ಫೆಬ್ರವರಿ 24ನೆಯ ತಾರೀಕು ಮಂಗಳವಾರ. ಅಂದು ರಾಯರು ಭೂಮಿಗೆ ಅವತರಿಸಿ 431 ವರ್ಷಗಳು ಆದವು. ಅಂದ್ರೆ ಅವತ್ತೇ ರಾಯರ ವರ್ಧಂತಿ ಅಥವಾ ಜನ್ಮದಿನ ಅಂತ ಕರೆಯಲಾಗತ್ತೆ. ಮೂಲ ಅವತಾರದಲ್ಲಿ ಶಂಖುಕರ್ಣನಾಗಿ ಬ್ರಹ್ಮದೇವರ ಪೂಜೆಗೆ ಹೂಗಳನ್ನು ತಂದುಕೊಡುವ ಕಾಯಕದಲ್ಲಿ ನಿರತರಾಗಿದ್ದ ರಾಯರು ಮೊದಲ ಅವತಾರದಲ್ಲಿ ಪ್ರಹ್ಲಾದನಾಗಿ ಜನಿಸಿ ಸಾಕ್ಷಾತ್ ಮಹಾವಿಷ್ಣುವನ್ನೇ ಮತ್ತೊಂದು ಅವತಾರವೆತ್ತುವಂತೆ ಮಾಡಿ ನರಮೃಗರೂಪಿ ನರಸಿಂಹನನ್ನು ಭಕ್ತಿಯಿಂದ ಒಲಿಸಿಕೊಂಡು ಭಕ್ತಿಯ ಮಹತ್ವವನ್ನು ಜಗತ್ತಿಗೆ ಸಾರಿದರು. 2ನೆಯ ಅವತಾರದಲ್ಲಿ ವೇದಾಂತ ಸಾಮ್ರಾಜ್ಯದ ಮಹಾದೀಪ್ತಿಯಾಗಿ ಕನ್ನಡದ ಕುಲಗುರುಗಳಾಗಿ ಕರ್ನಾಟಕ ಸಿಂಹಾಸನಾಧೀಶ್ವರ ಕೃಷ್ಣದೇವರಾಯನ ಆಸ್ಥಾನ ಗುರುಗಳಾಗಿ ಭಕ್ತಿ ಪಂಥದ ಮಹಾಮಹಿಮರೆನಿಸಿದರು. ಅವರೇ ವ್ಯಾಸರಾಜರು. ಹೌದು, 2ನೆಯ ಅವತಾರದಲ್ಲಿ ವ್ಯಾಸರಾಜರಾಗಿ ಕನ್ನಡದ ಭಕ್ತಿ ಪಂಥವನ್ನು ದಾಸ ಸಾಹಿತ್ಯವನ್ನು ಪುನರುಜ್ಜೀವನಗೊಳಿಸಿದರು. ಇನ್ನು 3ನೆಯ ಅವತಾರದಲ್ಲಿ ಕಲಿಯುಗ ಕಲ್ಪತರು ಕಾಮಧೇನುಗಳು ಮಂತ್ರಾಲಯದ ಪ್ರಭುಗಳು ಶ್ರೀ ಪರಮಪೂಜ್ಯ ಗುರು ರಾಘವೇಂದ್ರ ಸ್ವಾಮಿಗಳಾಗಿ ಅವತಾರವೆತ್ತಿದರು. ಅದೇ ಸುದಿನ ಫೆಬ್ರವರಿ 24ರಂದು ಬರುವ ರಾಯರ 431ನೇ ವರ್ಧಂತಿ ಮಹೋತ್ಸವ. ಬೇಡಿದ ಮಾತ್ರದಿಂದಲೇ ಭಕ್ತರ ಸಕಲ ಇಷ್ಟಾರ್ಥಗಳನ್ನು ಪೂರೈಸುವ, ಸ್ಮರಣೆ ಮಾತ್ರದಿಂದಲೇ ಸಕಲ ಸಜ್ಜನರ ಪಾಪಗಳನ್ನು ಕಷ್ಟಗಳನ್ನು ದೂರ ಮಾಡುವ ನಮ್ಮ ರಾಯರ ಜನ್ಮದಿನ ಇದೇ ಫೆಬ್ರವರಿ 24. ರಾಯರ ಭಕ್ತಿಗೆ ಅನುಗ್ರಹಕ್ಕೆ ಪಾತ್ರರಾಗಲು ಇದು ಅತ್ಯಂತ ಸುದಿನ. ಈ ದಿನ ವಿಶೇಷವಾಗಿ ರಾಯರ ಪೂಜೆಯನ್ನು ಮಾಡಬೇಕು. ರಾಯರ ಹಾಗೂ ಶ್ರೀರಾಮದೇವರ ಸ್ತೋತ್ರ ಮಂತ್ರಗಳನ್ನು ಪಠಿಸಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಹಾಗೂ ತಪ್ಪದೇ ಈ ದಿನ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು 108 ಬಾರಿ ಜಪಿಸಿದರೆ ಸಾಕು, ರಾಯರ ಅನುಗ್ರಹ ಖಂಡಿತವಾಗಿಯೂ ಆಗತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ ಹಾಗೂ ಅಶ್ವಮಂದಿರವನ್ನ ಫಾಲೋ ಮಾಡಿ.